ಲೇಡೀಸ್ ಆ್ಯಂಡ್ ಜೆಂಟ್ಲ್ಮನ್, ಬೆಳಗಾವಿಯಲ್ಲಿ ಮತ್ತೆ ದೊಡ್ಡ ಮಟ್ಟದ ದಂಗಲ್ ಪ್ರಾರಂಭ ಆಗ್ತಾ ಇದೆ. ಬೆಳಗಾವಿ ರಾಜಕಾರಣ ಅಂದ್ರೇ ಹಾಗೆ, ಅದು ಒಂದು ರೀತಿ ಬೆಂಗಳೂರು ರಾಜಕಾರಣಕ್ಕಿಂತ ರಾಜ್ಯ ರಾಜಕಾರಣಕ್ಕಿಂತ ಹೆಚ್ಚು ಕುತೂಹಲ ಇರುತ್ತೆ, ತಿರುವುಗಳಿರುತ್ತೆ. ಹಾಗೆ ಒಂದು ರೀತಿ ಆ ಗತ್ತು ಗೈರತ್ತು ಎಲ್ಲ ಬೆಳಗಾವಿ ರಾಜಕಾರಣದಲ್ಲಿ ಇರುತ್ತೆ. ಒಂದು ಕಡೆ ಕುಟುಂಬಗಳ ಹೊಡೆದಾಟ ಬಡಿದಾಟ ಅನ್ನೋ ಥರದ ದೊಡ್ಡ ಕುಟುಂಬಗಳ ನಡುವಿನ ವೈಮನಸ್ಸು ಮತ್ತು ರಾಜಕಾರಣ ಅದಕ್ಕೆ ಸೇರಿದರೆ ಯಾವ ಹಂತಕ್ಕೆ ಹೋಗುತ್ತೆ ಅನ್ನೋದಿದ್ರೆ, ಮತ್ತೊಂದು ಕಡೆ ಅಷ್ಟೇ ಶಾಂತಚಿತ್ತರಾಗಿ ತಮ್ಮ ರಾಜಕೀಯ ಪಟ್ಟುಗಳನ್ನು ಜಗಜ್ಜಟ್ಟಿಗಳಂತೆ ಹಾಕುವ ರಾಜಕಾರಣಿಗಳು ಬೆಳಗಾವಿಯಲ್ಲಿದ್ದಾರೆ. ಸತೀಶ್ ಜಾರಕಿಹೊಳಿ, ಲಕ್ಷ್ಮಣ ಸವದಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಈ ಮೂರು ಜನ ನಾಯಕರು ಬೆಳಗಾವಿ ಜಿಲ್ಲಾ ಮಟ್ಟದಲ್ಲಿ ಮೊದಲನೇ ಸ್ಥಾನದಲ್ಲಿ ಇರ್ತಾರೆ. ಇದರಲ್ಲಿ ನಾ ಹೆಚ್ಚು ತಾ ಹೆಚ್ಚು ಅನ್ನುವ ಪ್ರತಿಷ್ಠೆ ಹೆಚ್ಚಾಗಿರುತ್ತೆ. ಈಗ ಮತ್ತೊಂದು ದಿಕ್ಕಿನತ್ತ ಹೊರಳ್ತಾ ಇದೆ ಬೆಳಗಾವಿ ರಾಜಕಾರಣ. ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಮಂತ್ರಿ ಸ್ಥಾನ ಸಿಗೋದು ಕಷ್ಟ ಅಂತ ಹೇಳಲಾಗ್ತಾ ಇದೆ. ಜೊತೆಗೆ ಸತೀಶ್ ಜಾರಕಿಹೊಳಿ ತಿರುಗಿ ಬಿದ್ದಿದ್ದಾರೆ. ಡಿ ಕೆ ಶಿವಕುಮಾರ್ ಅವರ ಜೊತೆಗೆ ಟೀಮನ್ನು ಬದಲಿಸಿದ್ರು, ಸಿದ್ದರಾಮಯ್ಯನವ್ರನ್ನ ಬಿಟ್ಟು ಡಿ ಕೆ ಶಿವಕುಮಾರ್ ಜೊತೆಗೆ ಹೋಗಿದ್ರು ಅಂತ ಹೇಳಿ ಸತೀಶ್ ಜಾರಕಿಹೊಳಿ ಅವರು ಏನು ಒಂದು ಅವರ ಬಣವನ್ನು ಬದಲಾಯಿಸಿದ್ರು. ಈಗ ಲಕ್ಷ್ಮಣ ಸವದಿ ಅವರು ಮಂತ್ರಿ ಆದಮೇಲೆ ಮತ್ತೊಮ್ಮೆ ಬದಲಾಗ್ತಾ ಇದ್ದಾರೆ ಸತೀಶ್ ಜಾರಕಿಹೊಳಿ. ಒಂದು ಹೆಜ್ಜೆ ಮುಂದೆ ಹೋಗಿ ಸತೀಶ್ ಜಾರಕಿಹೊಳಿ ರಾಜೀನಾಮೆಗೆ ಪ್ಲಾನ್ ಮಾಡಿದ್ದಾರೆ ಅನ್ನೋಂಥ ಸ್ಫೋಟಕ ಮಾಹಿತಿಯನ್ನು ನಿಮ್ಮ ಫೋಕಸ್ ಟಿವಿ ಬಿಚ್ಚಿಡ್ತಾ ಇದೆ. ಎಸ್, ಈ ಎಕ್ಸ್ಪೋಸ್ಡ್ ಸ್ಟೋರಿಯಲ್ಲಿ ಬೆಳಗಾವಿ ದಂಗಲ್, ಲಕ್ಷ್ಮಣ ಸವದಿಯವರು ಮಂತ್ರಿಯಾಗಿದ್ದಕ್ಕೆ ಡಿ ಕೆ ಶಿವಕುಮಾರ್ ವಿರುದ್ಧ ಸಿಟ್ಟನ್ನು ಹೊರಹಾಕ್ತಾ ಇದ್ದಾರೆ ಸತೀಶ್ ಜಾರಕಿಹೊಳಿ, ರಾಜೀನಾಮೆಗೆ ಚಿಂತನೆ ನಡೆಸಿದ್ದಾರೆ ಅನ್ನುವ ಎಕ್ಸ್ಕ್ಲೂಸಿವ್ ಅಪ್ಡೇಟ್ಸನ್ನು ನಾನು ನೀಡ್ತೀನಿ. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಾನು ಹೇಮಂತ್. ಎಸ್ ವೀಕ್ಷಕರೇ, ಈ ಬೆಳಗಾವಿ ರಾಜಕಾರಣದಲ್ಲಿ ಯಾವ ರೀತಿ ಹಗ್ಗ ಜಗ್ಗಾಟ ನಡೆಯುತ್ತೆ ಅಂದರೆ, ಡಿ ಸಿ ಸಿ ಬ್ಯಾಂಕ್ನ ಡೈರೆಕ್ಟರ್ ಆಗಬೇಕು ಅಂತ ಲಕ್ಷ್ಮಣ ಸವದಿ ತುಂಬ ಪ್ರಯತ್ನ ಪಟ್ಟಿದ್ರು, ತುಂಬ ಕೆಲಸ ಕೂಡ ಮಾಡಿದರು. ಆದರೆ ಅವರದೇ ಪಕ್ಷದ ಕೆಲವರು ಅವರು ಬೆಳಗಾವಿ ಡಿ ಸಿ ಸಿ ಬ್ಯಾಂಕ್ ಡೈರೆಕ್ಟರ್ ಆಗದೇ ಇರೋ ಥರ ತಡೆದರು. ಕರ್ಮ ಹೇಗೆ ಉಲ್ಟಾ ಹೊಡೆಯುತ್ತೆ ನೋಡಿ. ಈಗ ಅದೇ ಲಕ್ಷ್ಮಣ ಸವದಿಯವರು ಆ ಡಿ ಸಿ ಸಿ ಬ್ಯಾಂಕ್ ಇರುವಂಥ ಇಲಾಖೆ ಇಡೀ ಕರ್ನಾಟಕ ರಾಜ್ಯದ ಮಂತ್ರಿಗಳಾಗ್ಬಿಟ್ರು. ಇದು ಜಾರಕಿಹೊಳಿ ಫ್ಯಾಮಿಲಿಗೆ ತೀವ್ರ ಹಿನ್ನಡೆ ಅನ್ನೋ ಥರದ ವಿಶ್ಲೇಷಣೆ ಪ್ರಾರಂಭವಾಯಿತು. ಸಿದ್ದರಾಮಯ್ಯನವರ ಬಲಗೈ ಬಂಟನಂತಿದ್ದಂತಹ ಸತೀಶ್ ಜಾರಕಿಹೊಳಿ, ಸಿದ್ದರಾಮಯ್ಯನವರು ಇನ್ನೇನು ಡಿ ಕೆ ಶಿವಕುಮಾರ್ ಅವರಿಗೆ ಅಧಿಕಾರವನ್ನು ಬಿಟ್ಟು ಕೊಡ್ತಾರೆ ಅನ್ನೋ ಮಾತುಗಳು ಶುರುವಾದಾಗ ಸಡನ್ನಾಗಿ ಡಿ ಕೆ ಶಿವಕುಮಾರ್ ಬಣವನ್ನು ಸೇರಿದ್ರು. ಆ ಸಂದರ್ಭದಲ್ಲಿ ಸತೀಶ್ ಜಾರಕಿಹೊಳಿ ಸಿದ್ದರಾಮಯ್ಯನವರ ಬೆನ್ನಿಗೆ ಚೂರಿ ಹಾಕಿದ್ದಾರೆ ಅನ್ನುವಂಥ ಚರ್ಚೆಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡಿದ್ವು. ಅಷ್ಟು ಈ ಗುರು ಶಿಷ್ಯರ ಸಂಬಂಧ ಹಾಳಾಗಿತ್ತು. ಸತೀಶ್ ಜಾರಕಿಹೊಳಿ ಡಿ ಕೆ ಅವರಿಗೆ ಸಾಥ್ ಕೊಟ್ಟು ಡಿ ಕೆ ಶಿವಕುಮಾರ್ ಸಂಪುಟದಲ್ಲಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸುವ ಸಂದರ್ಭದಲ್ಲೇ PWD ಮಿನಿಸ್ಟರ್ ಆಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದರು. ಅದಾದಮೇಲೆ ಡಿ ಕೆ ಶಿವಕುಮಾರ್ ಮತ್ತು ಈ ಸತೀಶ್ ಜಾರಕಿಹೊಳಿ ಅವರ ನಡುವಿನ ಮಾತುಕತೆ ಏನೇನಾಗಿತ್ತು ಅನ್ನೋದು ರಿವೀಲ್ ಆಗಿತ್ತು. ಬೆಳಗಾವಿ ರಾಜಕಾರಣದಲ್ಲಿ ಹಸ್ತಕ್ಷೇಪ ಮಾಡಲ್ಲ ಅಂತ ಡಿ ಕೆ ಶಿವಕುಮಾರ್ ಹೇಳಿದರು. ಸತೀಶ್ ಜಾರಕಿಹೊಳಿ ಸೂಚಿಸಿದವರನ್ನೇ ಮಂತ್ರಿಗಳನ್ನಾಗಿ ಮಾಡ್ತೀವಿ ಅಂತ ಡಿ ಕೆ ಶಿವಕುಮಾರ್ ಪ್ರಾಮಿಸ್ ಮಾಡಿದರು ಅನ್ನುವಂಥ ಮಾತುಗಳು ಕೇಳಿಬರ್ತಾ ಇದ್ವು. ಯಾವಾಗ BJPಯಿಂದ ಹೊರಬಂದಂತಹ ಲಕ್ಷ್ಮಣ ಸವದಿ ಕಾಂಗ್ರೆಸ್ ಸೇರುವಾಗ ಕಾಂಗ್ರೆಸ್ ಹೈಕಮಾಂಡ್ ಸಮೇತ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಆದಿಯಾಗಿ ಮಾತನ್ನು ಕೊಟ್ಟಿದ್ದರು. ನೀವು ಕಾಂಗ್ರೆಸ್ಸಿಗೆ ಬನ್ನಿ, ನಿಮ್ಮನ್ನು ಮಂತ್ರಿಯನ್ನಾಗಿ ಮಾಡ್ತೀವಿ ಅಂತ ಹೇಳಿದರು. ಹಾಗಾಗಿ ಕೊಟ್ಟ ಮಾತಿಗೆ ತಪ್ಪದಂತೆ ಲಕ್ಷ್ಮಣ ಸವದಿಯವರನ್ನ ಕಾಂಗ್ರೆಸ್ ಹೈಕಮಾಂಡ್ ಮಿನಿಸ್ಟರ್ ಮಾಡಿದ ಮೇಲೆ ಡಿ ಕೆ ಶಿವಕುಮಾರ್ ಕೊಟ್ಟಿದ್ರಲ್ಲ ಮತ್ತು ಸತೀಶ್ ಜಾರಕಿಹೊಳಿ ಅವರಿಗೆ ಮಾತನ್ನು, ಬೆಳಗಾವಿ ರಾಜಕಾರಣದಲ್ಲಿ ನೀವು ಹೇಳದವ್ರನ್ನೇ ಮಂತ್ರಿ ಮಾಡ್ತೀವಿ ಅಂತ. ಆ ಮಾತಿಗೆ ಅರ್ಥ ಸಿಗಲಿಲ್ಲ, ಆ ಮಾತು ನೆರವೇರಲಿಲ್ಲ. ಆ ಮಾತು ನೆರವೇರಿಸದೇ ಇರೋದ್ರಿಂದ ಡಿ ಕೆ ಶಿವಕುಮಾರ್ ವಿರುದ್ಧ ಈಗ ಸತೀಶ್ ಜಾರಕಿಹೊಳಿ ಬಂಡೆದ್ದಿದ್ದಾರೆ. ಈ ಬಂಡಾಯ ಅನ್ನುವಂಥದ್ದು ಜಾರಕಿಹೊಳಿ ಬ್ರದರ್ಸ್ಗೆ ಹೊಸದೇನೂ ಅಲ್ಲ. ರಮೇಶ್ ಜಾರಕಿಹೊಳಿ ಅಲ್ಲಿ ವಿಜಯೇಂದ್ರ ವಿರುದ್ಧ ಬಂಡೆದ್ದಿದ್ದಾರೆ. ತಮ್ಮ ಸತೀಶ್ ಜಾರಕಿಹೊಳಿ KPCC ಅಧ್ಯಕ್ಷರಾಗಿದ್ದಂತಹ ಈ ಡಿ ಕೆ ಶಿವಕುಮಾರ್ ವಿರುದ್ಧ ಬಂಡೆದ್ದಿದ್ರು. ಅದಾದಮೇಲೆ ಈಗ ಕಾಂಪ್ರಮೈಸ್ ಮಾಡ್ಕೊಂಡಿದ್ರು. ಈಗ ಅವ್ರು ಹೇಳ್ದಂಗೆ ಕೇಳಲಿಲ್ಲ ಅಂತ ಹೇಳಿ ಮತ್ತೆ ಈಗ ಸತೀಶ್ ಬಂಡೆದ್ದಿದ್ದಾರಂತೆ. ಅದು ಯಾವ ಹಂತಕ್ಕೆ ಹೋಗ್ತಾ ಇದೆ ಅಂದರೆ, ಸತೀಶ್ ರಾಜೀನಾಮೆ ನೀಡ್ತಾರೆ ಅವರ ಮಂತ್ರಿ ಸ್ಥಾನಕ್ಕೆ ಅನ್ನುವಂಥ ಹಂತಕ್ಕೂ ಹೋಗ್ತಾ ಇದೆ. ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಮಂತ್ರಿ ಸ್ಥಾನ ಸಿಗಲಿಲ್ಲ, ಅದಕ್ಕೆ ಅದರದೇ ಆದಂಥ ಕಾರಣಗಳಿದ್ದಾವೆ. ಮತ್ತೊಂದು ದುರಂತ ಏನಂದರೆ,
ಲಕ್ಷ್ಮೀ ಹೆಬ್ಬಾಳ್ಕರ್ ನೋಡಿ, ಈ ಲಕ್ಷ್ಮಣ ಸವದಿಯವ್ರನ್ನ ಕರ್ಕೊಂಡು ಬಂದಿದ್ದು ಕಾಂಗ್ರೆಸ್ಗೆ ಇದೇ ಲಕ್ಷ್ಮೀ ಹೆಬ್ಬಾಳ್ಕರ್. ಲಕ್ಷ್ಮಣ ಸವದಿಯವ್ರನ್ನ ಕರ್ಕೊಂಡು ಬರುವಾಗ ಆಸಕ್ತಿ ತೋರಿಸಿದ್ದು ಹೆಬ್ಬಾಳ್ಕರ್. ಹೈಕಮಾಂಡ್ಗೆ ಲಕ್ಷ್ಮಣ ಸವದಿಯವರು ಎಷ್ಟು ಇಂಪಾರ್ಟೆನ್ಸ್ ಇದ್ದಾರೆ ಅಂತ ಮನವರಿಕೆ ಮಾಡಿಕೊಟ್ಟಿದ್ದು ಈ ಹೆಬ್ಬಾಳ್ಕರ್. ಸತೀಶ್ ಜಾರಕಿಹೊಳಿ ವಿರುದ್ಧ ಲಕ್ಷ್ಮಣ ಸವದಿಯವ್ರನ್ನ ಕರೆದುಕೊಂಡು ಬಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಅಲ್ಲಿ ಸ್ಟ್ರೆಂತ್, ಪವರ್ ಸಿಗುತ್ತೆ, ಅವರಿಗೆ ಶಕ್ತಿ ಬರುತ್ತೆ, ಬಲ ಸಿಗುತ್ತೆ ಅನ್ನೋ ಕಾರಣಕ್ಕೆ ಲಕ್ಷ್ಮಣ ಸವದಿಯವ್ರನ್ನ ಕರ್ಕೊಂಬಂದರು. ಆದರೆ ದುರಂತ ಅಂದರೆ ಲಕ್ಷ್ಮಣ ಸವದಿಯವರು ಬಂದಿದ್ದರಿಂದಲೇ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಮಂತ್ರಿ ಸ್ಥಾನ ಸಿಗಲಿಲ್ಲ. ಯಾಕಂದರೆ ಬೆಳಗಾವಿ ಕೋಟಾದಿಂದ ಮಂತ್ರಿಯಾಗಿದ್ದು ಇದೇ ಲಕ್ಷ್ಮಣ ಸವದಿಯವರು. ಎಸ್ ವೀಕ್ಷಕರೇ, ಅಖಾಡ ರೆಡಿಯಾಗಿದೆ ಈಗ ಮತ್ತೊಂದು ಸುತ್ತಿನ ಹೋರಾಟಕ್ಕೆ. ಸತೀಶ್ ಜಾರಕಿಹೊಳಿ ಬಂಡೆದ್ದಿದ್ದಂತೂ ನಿಜ, ದೆಹಲಿಯಲ್ಲಿ ಇದ್ದಾರೆ. ಈಗ ಮತ್ತೊಂದು ವಿಚಾರ ಏನಂದ್ರೆ, ಲಕ್ಷ್ಮಣ ಸವದಿ ಮತ್ತು ರಮೇಶ್ ಕತ್ತಿ ಒಂದಾಗಿದ್ದಾರೆ. ರಮೇಶ್ ಕತ್ತಿಯವರು ಹೇಳಿ ಕೇಳಿ ಸತೀಶ್ ಜಾರಕಿಹೊಳಿ ಅಂದರೆ ಜಾರಕಿಹೊಳಿ ಕುಟುಂಬದ ರಾಜಕೀಯ ಬದ್ಧ ವೈರಿ ಅನ್ನೋದು ಬೆಳಗಾವಿ ಜಿಲ್ಲೆಯಲ್ಲಿ ಯಾರು ಕೇಳಿದ್ರು ಕೂಡ ಹೇಳ್ತಾರೆ. ಸತೀಶ್ ಜಾರಕಿಹೊಳಿ ಅವ್ರನ್ನ ಯಮಕನಮರಡಿಯಲ್ಲಿ ಸೋಲಿಸಲಿಕ್ಕೆ ಯಾವ ರೀತಿ ಸ್ಟ್ರಾಟಜಿ ಮಾಡ್ತಿದ್ದಾರೆ ರಮೇಶ್ ಕತ್ತಿ ಅನ್ನೋದು ಎಲ್ರಿಗೂ ಗೊತ್ತಿದೆ. ಇಂಥ ಸಂದರ್ಭದಲ್ಲೇ ಮಂತ್ರಿಯಾದಂಥ ಲಕ್ಷ್ಮಣ ಸವದಿ ರಮೇಶ್ ಕತ್ತಿಯವರ ಜೊತೆ ಸೇರಿರೋದು ಜಾರಕಿಹೊಳಿಯವರಿಗೆ ತೀವ್ರ ಇರುಸುಮುರುಸುಂಟು ಮಾಡ್ತಾ ಇದೆ. ಬೆಳಗಾವಿಯಲ್ಲಿ ಜಾರಕಿಹೊಳಿ ಬ್ರದರ್ಸ್ ಯಾವ್ಯಾವುದೇ ಪಕ್ಷದಲ್ಲಿರಲಿ, ಈಗ ರಮೇಶ್ ಜಾರಕಿಹೊಳಿ ಬಿ ಜೆ ಪಿಯಲ್ಲಿದ್ದಾರೆ, ಬಿ ಜೆ ಪಿಯಲ್ಲಿದ್ದರೂ ಕೂಡ ನಿನ್ನೆ ದೇವೇಗೌಡರನ್ನ ಮೀಟ್ ಮಾಡಿದರು ಮತ್ತು ಸಿದ್ದರಾಮಯ್ಯನವ್ರನ್ನೂ ಮೀಟ್ ಮಾಡಿದರು. ಅದೇ ರೀತಿ ಸತೀಶ್ ಜಾರಕಿಹೊಳಿಯವರು ಕಾಂಗ್ರೆಸ್ನಲ್ಲಿದ್ದಾರೆ, ಬಾಲಚಂದ್ರ ಜಾರಕಿಹೊಳಿ ಇನ್ನೊಬ್ಬ ಸಹೋದರರು ಬಿ ಜೆ ಪಿಯಲ್ಲಿದ್ದಾರೆ, ಲಖನ್ ಜಾರಕಿಹೊಳಿ ಹಾಗೆಯೇ ಭೀಮ್ಸಿ ಜಾರಕಿಹೊಳಿ, ಇವರು ಬೇರೆ ಬೇರೆ ಪಕ್ಷದಲ್ಲಿದ್ದರು. ಜಾರಕಿಹೊಳಿ ಫ್ಯಾಮಿಲಿ ಅಂತ ಬಂದಾಗ ಒಂದೇ ರೀತಿಯಾದಂತಹ ನಿಲುವುಗಳು ಇರ್ತವೆ. ಆ ಕುಟುಂಬದ ಹಿತರಕ್ಷಣೆ ಮೊದಲಾಗಿರುತ್ತೆ. ಈ ಕುಟುಂಬದ ಹಿತರಕ್ಷಣೆಗೆ ವಿರುದ್ಧವಾಗಿ ಬೆಳಗಾವಿಯಲ್ಲಿ ಯಾರೇ ಬೆಳೆದರೂ ಕೂಡ ಅದು ಜಾರಕಿಹೊಳಿ ಫ್ಯಾಮಿಲಿಗೆ ಸಹಿಸೋಕ್ಕಾಗೋದೇ ಇಲ್ಲ. ಈಗ ಅಂಥದ್ದೇ ಮತ್ತೊಂದು ಸ್ಥಿತಿ ಜಾರಕಿಹೊಳಿ ಫ್ಯಾಮಿಲಿಯವರಿಗೆ ಬಂದಿದೆ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಚಿಕ್ಕೋಡಿಯಿಂದ ಸ್ಪರ್ಧಿಸಿದಂತಹ ಸತೀಶ್ ಜಾರಕಿಹೊಳಿಯವರ ಸುಪುತ್ರಿ ಪ್ರಿಯಾಂಕಾ ಜಾರಕಿಹೊಳಿ, ಹಾಗೆಯೇ ಬೆಳಗಾವಿಯಿಂದ ಸ್ಪರ್ಧಿಸಿದ್ದ ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರ ಮೃಣಾಲ್ ಹೆಬ್ಬಾಳ್ಕರ್, ನೋಡಿ ಯಾವ ರೀತಿ ಇದೆ. ಚಿಕ್ಕೋಡಿಯಲ್ಲಿ ಸತೀಶ್ ಅವರ ಮಗಳನ್ನು ಗೆಲ್ಲಿಸ್ತಾರೆ, ಬೆಳಗಾವಿಯಲ್ಲಿ ಲಕ್ಷ್ಮೀ ಅವರ ಮಗನ್ನ ಸೋಲಿಸ್ತಾರೆ. ಇದು ಬೆಳಗಾವಿ ರಾಜಕಾರಣ. ಈ ಬೆಳಗಾವಿ ರಾಜಕಾರಣಕ್ಕೆ ಜಾರಕಿಹೊಳಿ ಫ್ಯಾಮಿಲಿಗೆ ಅವರು ಏನು ಹೇಳ್ತಾರೆ ಅನ್ನೋ ಕೇಳೋದಕ್ಕೆ ಲಿಂಗಾಯತರು ಕೆಲವು ನಾಯಕರು ಕಂಕಣ ಕಟ್ಟಿ ನಿಂತಿರ್ತಾರೆ. ಆ ಲಿಂಗಾಯತ್ ನಾಯಕರೆಲ್ಲ ಜಾರಕಿಹೊಳಿ ಫ್ಯಾಮಿಲಿ ವಿರುದ್ಧ ಒಂದಾಗಬೇಕು ಅನ್ನೋ ಸಂದರ್ಭದಲ್ಲೇ ಕೆಲವೊಂದು ತಂತ್ರಗಳನ್ನು ರೂಪಿಸಿ ಲಿಂಗಾಯತರು ಒಂದಾಗದಂತೆ ಮಾಡ್ತಾರೆ ಜಾರಕಿಹೊಳಿ ಫ್ಯಾಮಿಲಿಯವರು. ಅದೇ ತಂತ್ರ ಆಗಿದ್ದು ಕಳೆದ DCC ಬ್ಯಾಂಕ್ ಚುನಾವಣೆಯಲ್ಲಿ ಲಿಂಗಾಯತರನ್ನ ಅಧ್ಯಕ್ಷರನ್ನಾಗಿ ಮಾಡ್ತೀವಿ ಅಂತ ಹೇಳಿದ್ದ ಸತೀಶ್ ಜಾರಕಿಹೊಳಿ, ಇದೇ ಸತೀಶ್ ಜಾರಕಿಹೊಳಿ ಪುತ್ರಿಯ ವಿರುದ್ಧ ಸೋತಂತಹ ಜೊಲ್ಲೆಯವರನ್ನು DCC ಬ್ಯಾಂಕ್ ಅಧ್ಯಕ್ಷರನ್ನಾಗಿ ಮಾಡ್ತಾರೆ. ಇದು ರಾಜಕೀಯ ತಂತ್ರ ಜಾರಕಿಹೊಳಿ ಫ್ಯಾಮಿಲಿಯವರದು. ಎಷ್ಟೇ ವಿರೋಧಗಳು ವ್ಯಕ್ತವಾದರೂ ವೈರಿಗಳನ್ನು ಹೆಡಮುರಿ ಕಟ್ಟುವಲ್ಲಿ, ವೈರಿಗಳ ತಂತ್ರವನ್ನು ಬಗ್ಗು ಬಡಿಯುವಲ್ಲಿ ಜಾರಕಿಹೊಳಿ ಕುಟುಂಬದ ರಣತಂತ್ರ ಮೇಲಾಗಿರುತ್ತೆ. ಈಗ ವಾತಾವರಣ ಬದಲಾಗಿದೆ. ಬೆಳಗಾವಿಯಲ್ಲಿ ಲಕ್ಷ್ಮಣ ಸವದಿಯವರು ಗಟ್ಟಿಯಾಗಿ ನಿಂತಿದ್ದಾರೆ. ಲಕ್ಷ್ಮಣ ಸವದಿಯವರಿಗೆ ಜಾರಕಿಹೊಳಿ ಕುಟುಂಬದ ವಿರುದ್ಧವಾಗಿರುವವರೆಲ್ಲ ಸಪೋರ್ಟ್ ಮಾಡಿದರೆ ಜಾರಕಿಹೊಳಿ ಕುಟುಂಬದ ಸಾಮ್ರಾಜ್ಯ ಪತನ ಆಗೋದ್ರಲ್ಲಿ ಸಂಶಯವಿಲ್ಲ. ಇದನ್ನೇ ಈಗ ಅರಿತಿರುವಂತಹ ಸತೀಶ್ ಜಾರಕಿಹೊಳಿ DK ಶಿವಕುಮಾರ್ ಅವರ ವಿರುದ್ಧವೇ ತಿರುಗಿ ಬಿದ್ದಿದ್ದಾರೆ ಅನ್ನುವಂಥ ಮಾಹಿತಿಗಳು ಹೊರಗೆ ಬರ್ತಾ ಇದ್ದಾವೆ. ತಮ್ಮ PWD ಮಂತ್ರಿಗಿರಿಗೆ ರಾಜೀನಾಮೆ ಕೊಡ್ತಾರೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಬೆಳಗಾವಿಯಲ್ಲಿ ತಮ್ಮ ವಿರುದ್ಧದ ರಾಜಕೀಯ ಶಕ್ತಿಗಳಿಗೆ, ತಮ್ಮ ವಿರುದ್ಧದ ರಾಜಕೀಯ ವ್ಯಕ್ತಿಗಳಿಗೆ ಅಧಿಕಾರವನ್ನು ಕೊಡಲ್ಲ ಅಂತ ಹೇಳಿದಂತಹ ಅಧಿಕಾರ ಕೊಡಲ್ಲ ಅಂತ ಹೇಳಿದಂತಹ DK ಶಿವಕುಮಾರ್ ಈಗ ಯಾಕೆ ಲಕ್ಷ್ಮಣ ಸವದಿಯವರನ್ನ ಮಂತ್ರಿಯನ್ನಾಗಿ ಮಾಡಿದ್ರು? ಈ ಒಂದು ಪ್ರಶ್ನೆಯನ್ನು ಸತೀಶ್ ಜಾರಕಿಹೊಳಿ ಕೇಳ್ತಾ ಇದ್ದಾರೆ. ಫೈನಲಿ ಸತೀಶ್ ಜಾರಕಿಹೊಳಿ ತಿರುಗಿ ಬಿದ್ದಿದ್ದಾರೆ ಲಕ್ಷ್ಮಣ ಸವದಿಯವರ ವಿರುದ್ಧ. ಅವರು ಮೊದಲೇ ಬಾರಿ ಪ್ರೆಸ್ ಮೀಟಲ್ಲಿ ಹೇಳಿದ್ದು ಅದೇ, ಬೆಳಗಾವಿಗೆ ಹೋದಾಗ ರಾಜಕಾರಣದಲ್ಲಿ ಯಾರೂ ಮಿತ್ರರು ಇಲ್ಲ, ಶತ್ರುರು ಇಲ್ಲ ಅಂತ ಹೇಳಿದರು. ಲಕ್ಷ್ಮಣ ಸವದಿಯವರನ್ನ ವಿರೋಧಿಸಿ, ಹೌದು ನಾವಿಬ್ಬರು ಒಂದೇ ಪಕ್ಷದಲ್ಲಿದ್ದೀವಿ, ಇಬ್ಬರು ಮಂತ್ರಿಗಳಾಗಿದ್ದೇವೆ, ಇಬ್ಬರು ಸೇರಿ ಬೆಳಗಾವಿಯನ್ನು ಅಭಿವೃದ್ಧಿಪಡಿಸ್ತೀವಿ ಅನ್ನೋ ಮಾತನ್ನು ಸತೀಶ್ ಹೇಳಲೇ ಇಲ್ಲ. ಅಷ್ಟರ ಮಟ್ಟಿಗೆ ಲಕ್ಷ್ಮಣ ಸವದಿಯವರು ಮಂತ್ರಿ ಆಗಿರೋದನ್ನು ಅವರು ಒಪ್ಕೊಂಡಿರಲಿಲ್ಲ. ಈಗ ಯಾವಾಗ ಲಕ್ಷ್ಮಣ ಸವದಿಯವರು ಮಂತ್ರಿ ಆದಮೇಲೆ ಜಾರಕಿಹೊಳಿ ವಿರುದ್ಧ ಇರೋರೆಲ್ಲ ಹೋಗಿ ಲಕ್ಷ್ಮಣ ಸವದಿಯವ್ರನ್ನ ಭೇಟಿ ಆಗ್ತಿದ್ದಾರೋ ಅದನ್ನು ಸಹಿಸ್ಕೊಳ್ಳಿಕ್ಕೆ ಸತೀಶ್ ಜಾರಕಿಹೊಳಿ ಅವ್ರಿಗೆ ಆಗ್ತಾ ಇಲ್ಲ. ಹಾಗಾಗಿಯೇ DK ಶಿವಕುಮಾರ್ ವಿರುದ್ಧ ಸತೀಶ್ ಜಾರಕಿಹೊಳಿ ತಿರುಗಿ ಬಿದ್ದಿದ್ದಾರೆ. ಎಸ್ ವೀಕ್ಷಕರೇ, ಕೊನೆಯದಾಗಿ
ಡಿ ಕೆ ವಿರುದ್ಧ ಬೇಜಾರು ಮಾಡಿಕೊಂಡಿರುವಂಥ ಸತೀಶ್ ಅವರನ್ನು ತನ್ನ ಕಡೆಗೆ ಸೆಳೆದುಕೊಳ್ಳಲಿಕ್ಕೆ ಸಿದ್ದರಾಮಯ್ಯ ಕೂಡ ಪ್ಲ್ಯಾನ್ ಮಾಡಿದ್ದಾರೆ. ಅದರ ಮುಂದುವರೆದ ಭಾಗವಾಗಿಯೇ ಯತೀಂದ್ರ ಸಿದ್ದರಾಮಯ್ಯ ಸತೀಶ್ ವಿರುದ್ಧ ಮಾತನಾಡಿದ್ದಾರೆ, ಸತೀಶ್ ಪರವಾಗಿ ಮಾತನಾಡಿದ್ದಾರೆ. ಸತೀಶ್ ಪರವಾಗಿ ಮಾತಾಡಿ ಸತೀಶ್ ಅವರನ್ನು ತಮ್ಮ ಬಣಕ್ಕೆ ಮತ್ತೆ ಬರೋ ಥರ ಆಹ್ವಾನವನ್ನು ನೀಡಿದ್ದಾರೆ. ಅದರ ಮುಂದುವರಿದ ಭಾಗವಾಗಿ ರಮೇಶ್ ಜಾರಕಿಹೊಳಿ ನಿನ್ನೆ ಮತ್ತೆ ಸಿದ್ದರಾಮಯ್ಯನವರ ಜೊತೆಗೆ ಮಾತನಾಡಿದ್ದಾರೆ. ರಾಜಕೀಯವಾಗಿ ಡಿ ಕೆ ಶಿವಕುಮಾರ್ ಅವರಿಂದ ತೀವ್ರವಾಗಿ ನೊಂದುಕೊಂಡಿರುವಂತಹ ರಮೇಶ್ ಜಾರಕಿಹೊಳಿ ಏನಾದರೂ ಮಾಡಿ ಡಿ ಕೆ ವಿರುದ್ಧ ಈಗ ಸೇಡನ್ನು ತೀರಿಸಿಕೊಳ್ಳೋ ಸಂದರ್ಭ ಬಂದಿದೆ ಅಂತ ಅರ್ಥಿಸಿಕೊಂಡಿರುವಂತಹ ರಮೇಶ್ ಜಾರಕಿಹೊಳಿ ಈಗ ಅಖಾಡಕ್ಕಿಳಿದಿದ್ದಾರೆ. ಈ ಜಾರಕಿಹೊಳಿ ಫ್ಯಾಮಿಲಿ ಯಾವುದೇ ಪಕ್ಷದಲ್ಲಿದ್ದರೂ ಕೂಡ ಫ್ಯಾಮಿಲಿಯ ಹಿತಾಸಕ್ತಿಯನ್ನು ಗಮನದಲ್ಲಿಟ್ಕೊಂಡು ಏನು ಕೆಲಸ ಮಾಡುತ್ತೆ ಅಂತ ಹೇಳಿದ್ನಲ್ಲ, ಈಗ ಮತ್ತೆ ಅಖಾಡಕ್ಕಿಳಿದಿದೆ ಜಾರಕಿಹೊಳಿ ಫ್ಯಾಮಿಲಿ. ಅದರ ಭಾಗವಾಗಿ ಒಂದು ಕಡೆ ರಾಜೀನಾಮೆಯ ಮಾತನ್ನು ಆಡ್ತಾ ಇರುವಂಥ ಸತೀಶ್ ಜಾರಕಿಹೊಳಿಯವರು, ಮತ್ತೊಂದು ಕಡೆ ರಮೇಶ್ ರಾಜಕೀಯ ವಿರೋಧಿಗಳು ಅಂತ ಅನ್ಸ್ಕೊಂಡವ್ರನ್ನ ಬಗ್ಗಬಡಿಲಿಕ್ಕೆ ಬೇರೆ ಬೇರೆ ಪಕ್ಷದವ್ರನ್ನ ಮೀಟ್ ಮಾಡಿ ತಂತ್ರವನ್ನು ರೂಪಿಸ್ತಾ ಇದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಂತ್ರಿ ಸ್ಥಾನ ಸಿಗದೆ ಈಗ ವೇದಾಂತದ ಮಾತುಗಳನ್ನು ಆಡ್ತಾ ಇದ್ದಾರೆ. ಬೆಳಗಾವಿ ದಂಗಲ್ ಒಂದೊಂದು ದಿಕ್ಕಿನತ್ತ ಹೊರಳ್ತಾ ಇದೆ. ಮುಂದೆ ಯಾವ ರೀತಿ ಟರ್ನ್ ತೆಗೆದುಕೊಳ್ಳುತ್ತೆ ಕಾದು ನೋಡಬೇಕಿದೆ. ಇದಾಗಿತ್ತು ಇವತ್ತಿನ ಎಕ್ಸ್ಪೋಸ್ಡ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.